ಇವತ್ತು ನೆನ್ನೆ ಹೈಕೋರ್ಟಲ್ಲಿ ಅಧ್ಯಕ್ಷರೇ BDA ಕ್ಲೋಸ್ ಮಾಡಿ ಅಂತವ್ರೆ. ನಮ್ಮ ಹೈಕೋರ್ಟ್ ಜಡ್ಜ್ ಮುಖ್ಯಮಂತ್ರಿ ಇವರು ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಕ್ಲೋಸ್ ಮಾಡಿ ಅಂತ BDA ಕ್ಲೋಸ್ ಮಾಡಿ ಅಂತಾರೆ. ಇವತ್ತು ಸರ್ಕಾರದ ಆಡಳಿತ ಈ ತರ ನಡೀತದೆ. ಅದಕ್ಕೊಂದು ಚೇರ್ಮನ್ ಅದಲ್ಲ ಮುಗಿಸಿ ಅಲ್ಲ ಬೇರೆ ಮಾತಾಡಲಿಕ್ಕೆ ಲಾಸ್ಟ್ ನಾನೇನ್ ಮಾತಾಡಿಲ್ಲ ನೀವಲ್ಲ ಅಲ್ಲಿ ಮುಗಿಸ್ಬೇಕಲ್ಲ. ಹೈಕೋರ್ಟ್ ಹಣ ಬಜೆಟ್ ಅಲ್ಲಿ ಮಾತಾಡ್ಬೋದು. ಸಿದ್ದರಾಮಯ್ಯ ಯಾರ ಕಾಂಟ್ರಾಕ್ಟರ್ ಒಬ್ರು ಬಿಲ್ ಪೆಂಡಿಂಗ್ ನಿಲ್ಸಿದಿರಲ್ಲ, ಹೈಕೋರ್ಟ್ಗೆ ಹೋಗಿದ್ದಾರೆ ಅವರು. ಅವರು ಅದಕ್ಕೆ ವಕಾಲತ್ ಹಾಕಿ ಮಾಡಿದ್ದಾರೆ. ಹೈಕೋರ್ಟ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಅಡ್ವೊಕೇಟ್ ಜನರಲ್ ಹೋಗಿ ಅಪಿಯರ್ ಆಗ್ಬಿಟ್ಟು ಇಲ್ಲ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೆ ಎನ್ಕ್ವೈರಿ ಹೇಳಿದ್ದಾರೆ. ಎಷ್ಟು ವರ್ಷ ಬೇಕು ನಿನ್ ಎನ್ಕ್ವೈರಿ ಮಾಡಕ್ಕೆ? ವ್ಯಾಪಾರ ಆಗಿ ದಯವಿಟ್ಟು ಮೊನ್ನೆ ಮಾನವ ಮೊನ್ನೆ ನಡೆದಂತ ಪ್ರಕರಣದಲ್ಲಿ ಯಾರೋ ಕೆಲವು ಗುತ್ತಿಗೆದಾರರು ತಮಗೆ ಬರ್ಬೇಕಂತ ಹಣ ಪಾವತಿ ಪಾವತಿ ಆಗಿಲ್ಲ ಅಂತೇಳಿ ಗುತ್ತಿಗೆದಾರರು ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ, ರಿಟ್ ಅರ್ಜಿ ಹಾಕಿದ್ದಾರೆ. ಅಲ್ಲಿ ನ್ಯಾಯಾಧೀಶರು ಇವರಿಗೆ ಕೊಡೋದಕ್ಕಿರುವಂಥ ಹಣವನ್ನು ಕೊಡಲಿಕ್ಕೆ ನಿಮ್ಗೆ ಸಮಯ ಎಷ್ಟು ಬೇಕು ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಈ ಗುತ್ತಿಗೆದಾರರು 4-5 ಯಾರು ಹೋಗಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಅವರ ತನಿಖೆಯನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ, 6 ವಾರದಲ್ಲಿ ಮುಗಿಸ್ತೀರಾ ಅಂತೇಳಿ ಕೇಳಿದ್ದಾರೆ. ಅದು ಲಿಖಿತವಾದಂಥ ಆದೇಶ ಕೂಡ ಅಲ್ಲ, ಪತ್ರಿಕೆಯಲ್ಲಿ 100 ಬರೀತಾರೆ, ಅದನ್ನ ಬಂದು ಸದನದಲ್ಲಿ ಏನು ನಿಜವಾಗ್ಲೂ ನಡೆದಿದೆ ಹೈಕೋರ್ಟ್ನಲ್ಲಿ ಅಂತ ಹೇಳಿದ್ರು. ಮತ್ತು BDAಗೆ ಸಂಬಂಧಪಟ್ಟಂತೆ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತ ಪತ್ರಿಕೆ ಬರೋದು ಇಡೀ ಕಳೆದ ಸರ್ಕಾರದಲ್ಲಿ BDAನಲ್ಲಿ ನಡೆದಂತ ಹಗರಣವೇ ಕಾರಣ. ಅದಕ್ಕೆ ಅವರೇನೋ ಅದ್ರ ಬಗ್ಗೆ ಹೇಳ್ತಾರೆ.